ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಭಾರ್ಗವಿ ಬರ್ತಾಳೆ. ಭಾರ್ಗವಿ ಬಂದು JP ಪಾಟೀಲ್ಗೆ ಕಾಫಿ ತಂದು ಕೊಡ್ತಾಳೆ. ಆಗ JP ಪಾಟೀಲ್ ಹೇಳ್ತಾನೆ, ನೋಡು ನೀನು ಕಾಫಿ ತಂದು ಕೊಟ್ಟಿದ್ಯಲ್ವಾ, ನಂಗೆ ಇವಾಗ ನೆನಪಾಯಿತು, ಒಂದು ಕಾಫಿ ಎಸ್ಟೇಟ್ ಅದು ಕೇಸ್ ಇದೆ, ತಗೊಳ್ತೀಯ ನೀನು? ಈ ಶಾಮಿಗೆ ಹೇಗೂ ಡ್ರಾಫ್ಟ್ ಮಾಡಿಕ್ಕೆ ಬರಲ್ಲ, ನೀನೇನಾದರೂ ಡ್ರಾಫ್ಟ್ ಮಾಡಿದರೆ ನನಗೂ ಸ್ವಲ್ಪ ಅನುಕೂಲ ಆಗುತ್ತೆ, ಯಾಕಂದರೆ ನೀನು ಒಳ್ಳೆ ಮಾಡಿ ಪಾಯಿಂಟ್ ಬರೀತೀಯ ಅಲ್ವಾ, ಅದಕ್ಕೆ ಕೇಳಿದೆ ನಾನು ಅಂತ ಹೇಳ್ತಾನೆ. JP ಪಾಟೀಲ್ ಸುಮ್ಮನೆ ಟೆಸ್ಟ್ ಮಾಡ್ತಾ ಇರ್ತಾನೆ, ಭಾರ್ಗವಿ ಏನು ಹೇಳ್ತಾಳೆ ಅಂತ ಕೇಳೋಕ್ಕೆ. ಇನ್ನು ಭಾರ್ಗವಿ ಅವನಕ್ಕಿಂತ ತುಂಬಾ ಡ್ರಾಮಾ ಮಾಡ್ತಾಳೆ. ಅಯ್ಯೋ ಸರ್, ನಂಗೆ ಆಗಲ್ಲ ಸರ್, ಯಾಕಂದರೆ ನಾನು ಇವಾಗ ಭಾರ್ಗವಿ LLB ಅಲ್ಲ, JP ಪಾಟೀಲ್ ಮನೆ ಸೊಸೆ, ಅಂದರೆ ಭಾರ್ಗವಿ ಅರ್ಜುನ್ ಪಾಟೀಲ್. ನಾನೇನಿದ್ರು ಈ ಮನೆ ಸೊಸೆಯಾಗಿರೋಕ್ಕೆ ಇಷ್ಟಪಡ್ತೇನೆ. ಕೇಸ್ ಪ್ರಾಕ್ಟೀಸ್ ಎಲ್ಲ ಮಾಡಲ್ಲ, ಹೇಳಿದ್ನಲ್ವಾ ನಾನಿನ್ನು ಕೋರ್ಟಿಗೆ ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ತಾಳೆ. ಇನ್ನು JP ಪಾಟೀಲ್ ನಗ್ತಾ ಇರ್ತಾನೆ. ಇನ್ನು ಶ್ಯಾಮ್ ಹೇಳ್ತಾನೆ, ಸರ್ ಅದ್ಯಾವುದು ಸರ್ ಕಾಫಿ ಎಸ್ಟೇಟ್ ಕೇಸ್, ನನಗೆ ಎಷ್ಟೇ ನೆನಪು ಮಾಡಿದ್ರು ನೆನಪಿಗೆ ಬರ್ತಾ ಇಲ್ಲ, ಅದ್ಯಾವ ಕೇಸ್ ಅಂತ ಕೇಳ್ತಾನೆ. ಆಗ JP ಹೇಳ್ತಾನೆ, ಕೇಸು ಇಲ್ಲ ಮಣ್ಣು ಇಲ್ಲ, ಸುಮ್ಮನೆ ಅವಳು ಏನು ಹೇಳ್ತಾಳೆ ಅನ್ನೋದು ಟೆಸ್ಟ್ ಮಾಡೋದಕ್ಕೆ ಈ ರೀತಿ ಮಾತಾಡಿದೆ ಅಷ್ಟೇ. ನೋಡು ಶ್ಯಾಮ್, ಅವಳು ಇವಾಗ ಈ ಮನೇಲಿ ಇರಬೇಕು ಅಷ್ಟೇ. ಈ ಮನೇಲಿ ಇದ್ದು ನಾನು ಕೊಡು ಟಾರ್ಚರನ್ನು ಸಹಿಸ್ಕೊಂಡು ಸಾಕಪ್ಪ ಸಾಕು ಅಂತ ಹೇಳಿ ಕೇಸನ್ನು ಬಿಟ್ಟು ಓಡಬೇಕು, ಹಾಗೆ ನಾನು ಮಾಡೇ ಮಾಡ್ತೇನೆ, ನೋಡ್ತಾ ಇರು ಶ್ಯಾಮ್ ಅಂತ ಹೇಳ್ತಾನೆ. ಆಗ ಶ್ಯಾಮ್ ಹೇಳ್ತಾನೆ, ಹೌದು, ನನಗಂತೂ ತುಂಬಾ ಖುಷಿಯಾಗಿದೆ. ಭಾರ್ಗವಿ ಹೇಗಿದ್ಲು, ಹುಲಿ ಥರ ಇದ್ಲು, ಆದರೆ ಇವಾಗ ಇಲ್ಲಿ ಈ ರೀತಿ ಇದ್ದಾಳೆ. ನನಗಂತೂ ಇದು ನಂಬೋಕೆ ಆಗ್ತಿಲ್ಲ, ಆದರೂ ಈ ಮನೇಲಿ ಈ ರೀತಿ ಇದ್ದಾಳಲ್ವಾ, ಅದನ್ನು ನೋಡೋಕೆ ಖುಷಿ ನನಗೆ ಸರ್ ಅಂತ ಹೇಳ್ತಾನೆ. ಆಗ JP ಹೇಳ್ತಾನೆ, ಇನ್ನೂ ಆಗಲಿಲ್ಲ ಶ್ಯಾಮ್, ಇನ್ನೂ ಆಗೋದು ತುಂಬಾ ಇದೆ. ಅವಳನ್ನು ಈ ಮನೆಯಿಂದ ನಾನೇ ಒದ್ದು ಓಡಿಸ್ತೇನೆ, ಅದಕ್ಕೋಸ್ಕರ ಸಮಯ ಬರಬೇಕು, ಅದಕ್ಕೆ ನಾನು ಕಾಯ್ತಿದ್ದೇನೆ ಅಂತ ಹೇಳ್ತಾನೆ. ಇನ್ನು ಪೊಲೀಸ್ ಭಾರ್ಗವಿಗೆ ಕಾಲ್ ಮಾಡಿ ಹೇಳ್ತಾನೆ, ಮ್ಯಾಮ್, ನನಗೆ ನಿಮ್ಮ ಬಗ್ಗೆ ತುಂಬಾ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿದ್ದೆ ನೀವು ಈ ಕೇಸನ್ನು ಬಿಟ್ಟಿದ್ದೀರಿ, ಮೋಸ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಕೇಸಿಗೋಸ್ಕರ ಗಂಡನ ಮೇಲೆ ಅನುಮಾನ ಪಟ್ಟು ಅವರ ಬ್ಲಡ್ ಸ್ಯಾಂಪಲ್ನ ನಮಗೆ ಕಳಿಸಿಕೊಟ್ಟಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನೀವು ಕೇಸಿಗೋಸ್ಕರ ಎಷ್ಟು ಪ್ರಾಮಾಣಿಕತೆಯಲ್ಲಿ ಇದ್ದೀರಾ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಹೌದು, ನನಗೆ ಮೊದಲು ಕೇಸ್ ಮುಖ್ಯ, ಕೇಸಲ್ಲಿ ಗೆಲ್ಲೋದು ಮುಖ್ಯ, ನ್ಯಾಯ ಕೊಡಿಸೋದು ಮುಖ್ಯ. ಹಾಗಿರುವಾಗ ನಾನು ಯಾವುದನ್ನು ಕೇರ್ ಮಾಡಲ್ಲ. ಸರ್, ಮೊದಲು ಹೇಳಿ, ನೀವು ಬ್ಲಡ್ ಸ್ಯಾಂಪಲ್ ತಗೊಂಡು ಹೋದ್ರಲ್ಲ, ಏನಾಯಿತು? ಅದೇನಾದರೂ ಅರ್ಜುನ್ದ, ಅಂದರೆ ಅರ್ಜುನಿಗೆ ಈ ಕೇಸಿಗೆ ಏನಾದರೂ ಸಂಬಂಧ ಇದೆಯಾ, ಅವನ ಕೈವಾಡ ಇದೆಯಾ? ಹೇಳಿ ಸರ್, ನನಗೆ ನಿನ್ನೆಯಿಂದ ಅದೇ ಟೆನ್ಷನ್ ಆಗ್ತುಂಟು, ಹೇಳಿ ಸರ್ ಅಂತ ಹೇಳ್ತಾಳೆ. ಆಗ ಪೊಲೀಸ್ ಹೇಳ್ತಾರೆ, ನೋಡಿ, ಆ ಬ್ಲಡ್ ಸ್ಯಾಂಪಲ್ ರಿಪೋರ್ಟೇ ತಂದು ನನ್ನ ಕೈಯಲ್ಲಿ ಇವಾಗ ಹಿಡ್ಕೊಂಡಿದ್ದೇನೆ, ನೀವೇನು ಹೆದರಬೇಡಿ, ಆದರೆ ನೀವು ಅಂದ್ಕೊಂಡ ಹಾಗೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಏನಾಯಿತು ಸರ್, ಹೇಳಿ ಸರ್, ಹೇಳಿ ಸರ್ ಅಂತ ಹೇಳ್ಕೊಂಡು ತುಂಬಾ ಭಯ ಪಡ್ಕೊಳ್ತಾ ಇರ್ತಾಳೆ. ಆಗ ಪೊಲೀಸರು ಹೇಳ್ತಾಳೆ, ನೀವೇನೇ ಯೋಚನೆ ಮಾಡಬೇಡಿ, ಅರ್ಜುನಿಗೂ ಈ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ, ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಮ್ಯಾಚ್ ಆಗ್ತಾ ಇಲ್ಲ, ಅವನಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅರ್ಜುನ್ ನಿರಪರಾಧಿ ಅಂತ ಹೇಳ್ತಾನೆ. ಆಗ ಭಾರ್ಗವಿಗೆ ತುಂಬಾ ಖುಷಿಯಾಗುತ್ತೆ. ಏನು ಸರ್ ಹೇಳ್ತಿದ್ದೀರಾ, ಅಂದರೆ ಅರ್ಜುನಿಗೆ ಇದಕ್ಕೂ ಸಂಬಂಧ ಇಲ್ವಾ ಅಂತ ಕೇಳ್ತಾನೆ. ಆಗ ಪೊಲೀಸರು ಹೇಳ್ತಾರೆ, ಹೌದು ಮೇಡಮ್, ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇದ್ಯಾರ್ದು ಬೇರೆಯವರ ಕೈವಾಡ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಹೌದು ಸರ್, ನನಗೂ ಅದೇ ಡೌಟ್ ಬರ್ತಿದೆ, ಶಕ್ತಿ ಪ್ರಸಾದ್ ಮನೆಗೂ ಈ ಮನೆಗೂ ತುಂಬಾ ಸಂಬಂಧ ಇದೆ, ಅವ್ರು ತುಂಬ ಕ್ಲೋಸ್ ಆಗಿದ್ದಾರೆ, ಅವರಲ್ಲಿ ಯಾರೋ ಇದನ್ನು ಮಾಡಿದರೆ ನಾವು ಆದಷ್ಟು ಬೇಗ ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನು ಭಾರ್ಗವಿ ಯೋಚನೆ ಮಾಡ್ತಾಳೆ, ಹೌದು, ನಾನು ನನ್ನ ಗಂಡನ ನಂಬ್ತೇನೆ, ಲಾಯರ್ ಆಗಿಯೂ ಅರ್ಜುನನ್ನು ನಂಬ್ತೇನೆ, ಗಂಡನಾಗಿಯೂ ನಾನು ನಂಬ್ತೇನೆ, ಇನ್ನು ನಾನು ಅರ್ಜುನ್ ಜೊತೆ ಯಾವಾಗಲೂ ಇರ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ರೀತು ಒಬ್ಳೆ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಅಲ್ಲ, ಆ ರೌಡಿ ಬೇರೆ ಕ್ಯಾಶ್ ಕೊಡಿ ಅಂತ ಹೇಳಿದ್ದಾರೆ, ಅಲ್ಲ ಯಾರಾದರೂ ಕ್ಯಾಶನ್ನು ಹಿಡ್ಕೊಂಡು ತಿರುಗಾಡ್ತಾರಾ, ಅವ್ನು ಬೇರೆ ನನ್ನ ತಲೆ ತಿಂತಿದ್ದಾನೆ ಅಂತ ಹೇಳ್ಕೊಂಡು ಒಬ್ಬೊಬ್ಬಳೇ ಗೊಣಗಾಡ್ತಾ ಇರ್ತಾಳೆ. ಅಲ್ಲಿಗೆ ವಂದನ ಬರ್ತಾಳೆ. ವಂದನ ಬಂದು ಕೇಳ್ತಾಳೆ, ಏನಾಯಿತು ರೀತು ಅಂತ ಕೇಳ್ತಾಳೆ. ಆಗ ರೀತು ಹೇಳ್ತಾಳೆ, ನೀವೇ ನಿಲ್ಲಿ ಅಂತ ಕೇಳ್ತಾಳೆ. ಆಗ ವಂದನಂಗೆ ಸಿಟ್ಟು ಬರುತ್ತೆ, ಏನು ಬಂದವರೆಲ್ಲ ನೀವೇ ನಿಲ್ಲಿ ಅಂತ ಕೇಳ್ತಿದ್ದೀರಾ, ಓ ನಾನೀಗ ಈ ಮನೆಗೆ ಬರೋದು ನಿಮ್ಗೆ ಇಷ್ಟ ಅಲ್ವಾ ಹೇಳ್ಕೊಂಡು ಕಿರ್ಚಾಡ್ತಾಳೆ. ಆಗ ರೀತು ಹೇಳ್ತಾಳೆ, ಅಯ್ಯೋ ಅತ್ತಿಗೆ, ಹಾಗಲ್ಲ ಅತ್ತಿಗೆ, ಸಡನ್ ಆಗಿ ನಿಮ್ಮನ್ನು ನೋಡಿದ್ನಲ್ಲ, ಅದಕ್ಕೆ ಹಾಗೆ ಕೇಳಿದೆ, ಬೇಜಾರು ಮಾಡ್ಕೊಳ್ಬೇಡಿ ಅತ್ತಿಗೆ ಅಂತ ಹೇಳ್ತಾಳೆ. ಆಗ ವಂದನ ಹೇಳ್ತಾಳೆ, ಆಯಿತು ರೀತು, ಏನಾಯಿತು, ಏನು ಟೆನ್ಷನಲ್ಲಿದೆಯಾ, ಆ ಕ್ಯಾಶ್ ಕೊಟ್ಟಿದ್ದೆ ಅಲ್ವಾ, ಅದೇನಾದರೂ ಕೊಟ್ಟು ಆ ರೌಡಿಗೆ ನಾನು ಹೇಳಿದ್ದೆ ಅಲ್ವಾ ಕೊಡು ಅಂತ ಹೇಳಿ ಅಂತ ಹೇಳ್ತಾಳೆ. ಆಗ ರೀತು ಹೇಳ್ತಾಳೆ, ಹೌದತ್ತಿಗೆ, ಅವನು ಬೇರೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಿದ್ದಾನೆ, ಆದಷ್ಟು ಬೇಗ ಕ್ಯಾಶನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಇನ್ನು ರೀತು ಹೇಳ್ತಾಳೆ, ಅಲ್ಲ ಅತ್ತಿಗೆ,
ಅಣ್ಣ ಹೋಗಿ ಆ ಭಾರ್ಗವಿನ ಮದುವೆ ಆಗಿ ಬಂದ. ನಿಮ್ಮನ್ನೇನಾದರೂ ಮದುವೆ ಆಗಿದ್ರೆ ನೀವು ಇದೇ ಮನೇಲಿ ಇರ್ತಾ ಇದ್ರಿ, ನಾನು ಅವಾಗ ನಿಮ್ಮನ್ನ ಬಾಯಿ ತುಂಬ ಅತ್ತಿಗೆ ಅಂತ ಕರಿತಿದ್ದೆ. ಆದರೆ ಅರ್ಜುನ್ ಅಣ್ಣ ಈ ರೀತಿ ಮಾಡ್ಕೊಂಡು ಬಂದ. ಆ ಭಾರ್ಗವಿ ದಿನ ನನಗೆ ಟಾರ್ಚರ್ ಕೊಡ್ತಿದ್ದಾಳೆ. ಆ ಭಾರ್ಗವಿ ಕಾಟ, ಈ ರೌಡಿ ಕಾಟ, ಈ ಮನೆಯಲ್ಲಂತೂ ನಂಗೆ ನೆಮ್ಮದಿನೇ ಇಲ್ಲ. ಆ ಭಾರ್ಗವಿ ಅಂತೂ ಸುಮ್ಮನೆ ಬಿಡಬಾರ್ದು ನಾವು ಯಾರು ಅವಳನ್ನು ಅಂತ ಹೇಳ್ತಾ ಇರ್ತಾಳೆ. ಆಗ ವಂದನ ಹೇಳ್ತಾಳೆ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ಅವಳಿಗೊಂದು ಗತಿ ಕಾಣಿಸ್ತೇನೆ. ರೀತು ನೀನು ಹೆದರಬೇಡ, ನಿನ್ನ ಜೊತೆ ನಾನಿದ್ದೇನೆ, ನಿಂಗೇನು ಆಗೋಕೆ ನಾನು ಬಿಡಲ್ಲ ಅಂತ ಹೇಳ್ತಾಳೆ. ಇನ್ನು ವಂದನ ಕೇಳ್ತಾಳೆ, ಸರಿ ರೀತು, ಅರ್ಜುನ್ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಆಗ ರೀತು ಅರ್ಜುನ ರೂಮನ್ನು ತೋರಿಸ್ತಾಳೆ. ಇನ್ನು ವಂದನ ಅರ್ಜುನ್ ರೂಮಿಗೆ ಹೋಗ್ತಾಳೆ. ಆವಾಗ ಅರ್ಜುನ್ ಅವನ ಪಾಡಿಗೆ ಅವನು ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ಕೊಂಡು ಖುಷಿಯಾಗಿ ಕೂತ್ಕೊಂಡಿರ್ತಾನೆ. ಆವಾಗ ವಂದನ ಬರ್ತಾಳೆ. ವಂದನ ಬಂದು ಹೇಳ್ತಾಳೆ, ಅರ್ಜುನ್ ಹೇಗಿದ್ದೀಯಾ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ನೀನು ಯಾಕೆ ಇಲ್ಲಿ ಬಂದಿದ್ದು, ನಿಂಗೆ ಅಷ್ಟು ಮ್ಯಾನಸ್ ಇಲ್ವಾ? ಒಬ್ಬ ಮದುವೆ ಆದ ಗಂಡಸಿನ ರೂಮಿಗೆ ಬರ್ತೀಯಲ್ಲ, ನಿಂಗೆ ಯಾರು ಕೇರೋಳು ಯಾರಿಲ್ವಾ? ಅಲ್ಲ, ಈ ಮನೆಗೆ ನೀನು ಯಾಕೆ ಬರಬೇಕು? ನಿಂಗೆ ಅಷ್ಟು ಬುದ್ಧಿ ಇಲ್ವಾ? ಯಾಕೆ ಬಂದೆ ಈ ಮನೆಗೆ ಅಂತ ತಿಳ್ಕೊಂಡು ಒಂದೇ ಸಮನೆ ಬೈತಾನೆ ಇರ್ತಾಳೆ. ಆವಾಗ ವಂದನ ಹೇಳ್ತಾಳೆ, ಅಯ್ಯೋ ಅರ್ಜುನ್, ಯಾಕೆ ಈ ರೀತಿ ಬೈತಿದ್ಯಾ? ನಾನು ನಿಂಗೋಸ್ಕರನೇ ಬಂದೆ, ನೋಡು ನಾನು ಎಷ್ಟು ಪ್ರೀತಿ ಮಾಡ್ತೇನಂತ ನಿಂಗೂ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ನೋಡು ವಂದನ, ಇದೆಲ್ಲ ಸರಿ ಇಲ್ಲ, ನಂಗೆ ಮದುವೆ ಆಗಿದೆ, ಭಾರ್ಗವಿ ನನ್ನ ಹೆಂಡತಿ, ಅದನ್ನು ನೀನು ನೆನ್ಪಿಟ್ಕೋ ಅಂತ ಹೇಳ್ತಾಳೆ. ಆವಾಗ ವಂದನ ಹೇಳ್ತಾಳೆ, ಓ ಹೌದಾ, ಇದೆಲ್ಲ ಸರಿ ಇಲ್ವಾ? ಅದೇ ಭಾರ್ಗವಿ ನಿಂಗೆ ಆಯಿಂಟ್ಮೆಂಟ್ ಹಾಕ್ತಿದ್ಲಲ್ಲ, ಕೈಗೆ ಕೈ ಮುಟ್ಕೊಂಡು, ಕೈಯೆಲ್ಲ ಹಿಡ್ಕೊಂಡು, ಕೆನ್ನೆ ಸವರ್ಕೊಂಡು, ಆವಾಗ ನಿಂಗೆ ಚೆನ್ನಾಗಿತ್ತ ಅರ್ಜುನ್ ಅಂತ ಕೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ನೋಡು, ಅವಳು ನನ್ನ ಹೆಂಡತಿ, ಭಾರ್ಗವಿ ನನ್ನ ಹೆಂಡತಿ, ಅವರಿಗೆ ನನ್ನನ್ನು ಮುಟ್ಟೋ ಎಲ್ಲ ರೈಟ್ಸು ಇದೆ, ಅವ್ರು ನನ್ನ ಜೊತೆನೇ ಇರ್ತಾರೆ. ನೀನು ಯಾರೇ ಅದನ್ನೆಲ್ಲ ಕೇಳಿಕೆ, ಮೊದಲು ಇಲ್ಲಿಂದ ಹೋಗು, ನಿನಗೆ ಯಾರು ನನ್ನ ರೂಮಿಗೆ ಬರೋಕೆ ಹೇಳಿದ್ರು, ಯಾರು ಪರ್ಮಿಷನ್ ಕೊಟ್ಟಿದ್ದು, ನಿನ್ನಷ್ಟಕ್ಕೆ ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಗದರ್ತಾನೆ, ಬಾಯಿಗೆ ಬಂದಾಗ ಬೈತಾನೆ. ಆವಾಗ ವಂದನ ಹೇಳ್ತಾಳೆ, ಏನು ಅರ್ಜುನ್ ಈ ರೀತಿ ಬೈತಿದ್ಯಾ ಅಂತ ಹೇಳಿ ಸೈಡಲ್ಲಿ ನೋಡ್ತಾಳೆ. ಆವಾಗ ಅಲ್ಲಿ ಚಾಪೆ ಇರುತ್ತೆ. ಆವಾಗ ಆ ವಂದನಗೆ ತುಂಬಾ ಖುಷಿಯಾಗುತ್ತೆ. ಅಂದರೆ ಅಲ್ಲಿ ಚಾಪೆ ಇದೆ ಅಂದರೆ ಭಾರ್ಗವಿ ನೆಲದ ಮೇಲೆ ಮಲ್ಕೊಳ್ತಿದ್ದಾಳೆ, ನೀನು ಬೆಡ್ ಮೇಲೆ ಮಲ್ಕೊಳ್ತಿದ್ಯಾ, ಅಂದರೆ ನೀವಿಬ್ಬರು ಇನ್ನೂ ಒಂದಾಗಲಿಲ್ಲ ಅಲ್ಲ ಅಂತ ತಿಳ್ಕೊಂಡು ತುಂಬಾ ನಗಾಡ್ತಾಳೆ. ಇನ್ನು ವಂದನ ಹೇಳ್ತಾಳೆ, ಅಂದರೆ ನಾವಿಬ್ಬರು ಇವಾಗ ಒಂದಾಗಬೇಕು ಅರ್ಜುನ್, ನಾವಿಬ್ಬರು ತುಂಬಾ ಪ್ರೀತಿ ಮಾಡಬೇಕು ಅಲ್ವಾ ಅಂತ ಹೇಳಿ ಅವನ ಹತ್ತಿರಕ್ಕೆ ಬರ್ತಾಳೆ ವಂದನ. ಆಗ ಅರ್ಜುನಿಗೆ ತುಂಬಾ ಸಿಟ್ಟು ಬರುತ್ತೆ. ಏನೇ ಮಾತಾಡ್ತಿದ್ಯಾ, ಮಾತಾಡೋ ರೀತಿಯ ಇದು, ಯಾವ ರೀತಿ ಮಾತಾಡ್ತಿದ್ಯಾ ನೀನು, ಮೊದಲು ಇಲ್ಲಿಂದ ಹೋಗಂತ ಹೇಳಿ ಅವಳಿಗೆ ಕೈ ತೋರಿಸ್ತಾನೆ. ಆಗ ಅವಳು ಸುಮ್ಮನೆ ಕಣ್ಣಿಗೆ ಕೈ ತಾಗಿತು ಅಂತ ಹೇಳಿ, ಅಯ್ಯೋ ಅರ್ಜುನ್ ಕಣ್ಣು ಕಣ್ಣು ಅಂತ ಹೇಳ್ತಾಳೆ, ನಾಟಕ ಮಾಡ್ತಾಳೆ, ಅರ್ಜುನ ತನ್ನ ಬಲೆಗೆ ಬೀಳಿಸ್ಕೋಬೇಕು ಅಂತ ಹೇಳಿ. ಆಗ ಅರ್ಜುನ್ ಹೇಳ್ತಾನೆ, ಏನಾಯ್ತು ವಂದನ, ಕಣ್ಣಿಗೆ ತಾಗಿತಾ ಅಂತ ಹೇಳಿ, ಏನಾಯ್ತು ವಂದನ, ಸಾರಿ ವಂದನ, ಕಣ್ಣಿಗೆ ಏನಾದರೂ ತಾಗಿತ್ತಾ ಅಂತೇಳಿ ಊದುತ್ತಾ ಇರ್ತಾನೆ. ಆದರೆ ವಂದನ ಹೈ ಡ್ರಾಮನೇ ಮಾಡ್ತಾಳೆ. ಇನ್ನು ವಂದನ ಬೇಕಂತ ಹೇಳಿ ತಲೆ ಸುತ್ತಿದವ್ರ ಥರ ಆ್ಯಕ್ಟ್ ಮಾಡಿ ಅರ್ಜುನನ ಬೆಡ್ ಮೇಲೆ ಬೀಳಿಸ್ತಾಳೆ. ಇನ್ನು ವಂದನ ಅರ್ಜುನ ಮೇಲೆ ಬಿದ್ದಿರ್ತಾಳೆ. ಅದನ್ನು ಭಾರ್ಗವಿ ಬಂದು ನೋಡ್ತಾಳೆ. ಭಾರ್ಗವಿಗೆ ತುಂಬಾ ಶಾಕ್ ಆಗುತ್ತೆ. ಭಾರ್ಗವಿ ಹೇಳ್ತಾಳೆ, ಏನೇ ಮಾಡ್ತಿದ್ಯಾ ಇಲ್ಲಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.